ಆತ್ಮೀಯ H16 ನ್ಯೂಸ್ ಅರ್ಥಾತ್ ದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಆತ್ಮೀಯರೇ, ನಿನ್ನೆ ನಡೆದ ವಿಶ್ವಕಪ್ ನಿಜವಾಗಿಯೂ ಭಾರತೀಯರು ಬಹು ದಿನಗಳವರೆಗೆ ಕ್ರಿಕೆಟ್ ಪ್ರಿಯರು ನೆನಪಿಡುವಂಥದ್ದು. ಯಾಕಪ್ಪ ಅಂತಂದ್ರೆ ಅಸಾಮಾನ್ಯವಾದ ಸಾಧನೆ. ಫೈನಲ್ನಲ್ಲಿ ಅದು 20 ಓವರ್ಗಳಲ್ಲಿ 255 ರನ್ಗಳು. ಅಸಾಧ್ಯದ ಮಾತಾಗಿದೆ, ಅದು ಸಾಧ್ಯ ಆಯಿತು. ಯಾಕಂದರೆ ಫೈನಲ್ ಅನ್ನುವಂಥದ್ದು ಒಂದು ಫ್ರೆಷರ್ ಆಗಿರ್ತದೆ. ಆ ಫ್ರೆಷರ್ನಿಂದಾಗಿ 183 ರನ್ ಮಾಡಿ 143ಕ್ಕೆ ಔಟ್ ಮಾಡಿ ವಿಶ್ವವಿಜೇತರಾದಂಥವ್ರು ನಾವು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 1983ರಲ್ಲಿ ಕಪಿಲ್ ದೇವರ ಡೆವಿಲ್ಸ್ ಟೀಮ್ನಿಂದ ಇವತ್ತು ಅಸಾಮಾನ್ಯವಾದ ಬರೀ ಕೇವಲ 20 ಓವರ್ಗಳಲ್ಲಿ 255 ರನ್ಗಳು ಕನಸಿನಲ್ಲಿ ಊಹಿಸಲಾರದಂಥದ್ದು. ಇದು ನೆನೆಸ್ಕೊಂಡ್ರೆ ಈ 3 ಜನ ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ, ಇಶಾನ್ ಕಿಶನ್ ಏನು ಬ್ಯಾಟಿಂಗ್ ರೀ, ಅಬ್ಬರ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದರ ನಂತರದಲ್ಲಿ ಬಾಲರ್ಸ್ ಅವರು ಸಹಿತ ಅಷ್ಟು ಬ್ಯೂಟಿಫುಲ್ಲಾಗಿ ನಮ್ಮ ಏನಪ್ಪ ಅಂದರೆ ವಿಶೇಷವಾಗಿ ಅಕ್ಷರ್ ಪಟೇಲ್ ಆಗಿರ್ಬೋದು, ಅದಕ್ಕಿಂತ ಬೂಮ್ರಾ ಇಬ್ಬರು ಕೂಡ ಈ ನ್ಯೂಜಿಲೆಂಡ್ದ ಬ್ಯಾಟಿಂಗ್ ಬೆನ್ನರ್ ಮುರಿದು ಹೋಗೋದು ಇವತ್ತು ವಿಶ್ವವಿಜೇತರಾಗಿದ್ದು ಅಸಾಮಾನ್ಯವಾದ ಘಟನೆ. ಬಹು ದಿನಗಳವರೆಗೆ ನೆನಪಿಡುವಂಥದ್ದು. ಯಾಕಂದ್ರೆ ಆತಿಥ್ಯವನ್ನು ವಹಿಸಿದ ಯಾವುದೇ ದೇಶ ಇದುವರೆಗೆ ತನ್ನ ದೇಶದಲ್ಲಿ ಗೆದ್ದಿಲ್ಲ ಅನ್ನೋದು ಒಂದು ದೊಡ್ಡ ರೆಕಾರ್ಡ್. ಯಾಕಂದ್ರೆ ಅಲ್ಲಿಯ ಲೋಕಲ್ ಜನರ ಪ್ರೀತಿ, ವಿಶ್ವಾಸ ಇವೆ ಒತ್ತಡ ಇರ್ತದೆ ಆಟಗಾರರ ಮೇಲೆ. ಒಂದು ಸಣ್ಣ ತಪ್ಪಾದರೂ ಟೀಕೆ ಮಾಡುವಂಥದ್ದು, ಒಂದು ಜವಾಬ್ದಾರಿತ ಅಂತ ಏನೋ ಮಾತಾದರೂ ಸಹಿತ ಅವ್ರ ಬಗ್ಗೆ ಅತಿಯಾಗಿ ಮಾತಾಡುವಂಥದ್ದು ನಾವು ಇಲ್ಲಿವರೆಗೆ ನೋಡ್ತಾ ಹೋಗಿದ್ದೀವಿ. ವಿಶೇಷವಾಗಿ ಈ ಕ್ರಿಕೆಟ್ ಪ್ರಿಯರು ಯಾರು ಅಂತಂದ್ರೆ ಈ ದೇಶದಲ್ಲೇ, ಈ ದೇಶದಲ್ಲಿ ಒಂದಿಷ್ಟು ಕಲಿತ ಜನ, ಅವ್ರು 10ನೇ ಕಲ್ತಿರ್ಬೋದು, 5ನೇ ಕಲ್ತಿರ್ಬೋದು, 7ನೇ ಕಲ್ತಿರ್ಬೋದು, ಕಲಿತ ಜನ ಮಾತ್ರ ವಿಶೇಷವಾಗಿ ಇದನ್ನು ಪ್ರೀತಿ ಮಾಡುವಂಥವ್ರು. ಕೈಲಾರ್ದವ್ರು ಇದೊಂದು ಯಾವುದೋ ಒಂದು ಮೋಜಿನ ಆಟ, ಏನೋ ಒಂದು ಆಟ, ದುಡ್ಡಿದ್ದವ್ರ ಆಟ ಅನ್ನುವಂಥದ್ದು ಪ್ರಚಲಿತವಾದ ವಿಷಯ. ಅದೇನೋ ಇರಲಿ, ಈ ಒಂದು ತಂಡ, ಇವತ್ತಿನ ತಂಡ ನಿಜವಾಗಿಯೂ ನಮ್ಮ ಹಿಂದಿನ ಎಲ್ಲ ತಂಡಗಳಿಂತಲೂ ಅತ್ಯಂತ ಬಲಿಷ್ಠ ಅನ್ನೋದರಲ್ಲಿ 2 ಮಾತಿಲ್ಲ. ಬಾಲಿಂಗ್ದಲ್ಲಿ ಆಗಿರ್ಬೋದು, ಬ್ಯಾಟಿಂಗ್ದಲ್ಲಿ ಆಗಿರ್ಬೋದು, ಫೀಲ್ಡಿಂಗ್ದಲ್ಲಿ ಆಗಿರ್ಬೋದು, ಎತ್ತ ನೋಡಿದರತ್ತ ಭಾರತೀಯ ಆಟಗಾರರನ್ನ ಅಷ್ಟು ಸುಂದರವಾಗಿ ಹೇಳಿದರು. ಹಂಗೆ ಅಂತೇಳಿ ಪರಿಪೂರ್ಣ ಟೀಮ್ ಅಂತಲ್ಲ, ಕ್ಯಾಚ್ ಡ್ರಾಪ್ ಆಗಿದೆ ಅನ್ನೋದು ನಾವು ಈ ಸಂದರ್ಭದಲ್ಲಿ ಮರಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು. ಯಾಕಂದ್ರೆ ಗೆದ್ದಾಗ ಎಲ್ಲ ಮರೆತು ಹೋಗಿಬಿಡ್ತದೆ ರೀ ನಾವು ಮಾಡೋ ತಪ್ಪುಗಳನ್ನು. ಇಲ್ಲಿ ತಪ್ಪುಗಳಿದ್ದಾವ. ಪರ್ಫೆಕ್ಟ್ ಮ್ಯಾನ್ ದೇರ್ ಇಸ್ ನೋ ಒನ್ ಇಸ್ ದೇರ್. ಪರ್ಫೆಕ್ಟ್ ಮನುಷ್ಯ ಯಾರೂ ಒಬ್ಬರು ಇರಲಿಲ್ಲ. ಆದರೂ ಪರ್ಫೆಕ್ಟ್ನೆಸ್ ಕಡೆ ಹೋಗೋದ್ರಲ್ಲೇ ಭಾಳಷ್ಟು ಪ್ರಯತ್ನ ಮಾಡಿ ಭಾರತೀಯ ತಂಡ ಇವತ್ತು ವಿಶ್ವವಿಜೇತ ಆಗ್ಯದ. ಅದರಲ್ಲೂ ಆ 3 ಕೂಡಿಕೊಂಡು 5 ವಿಕೆಟ್ಗೆ 250 ರನ್ ಹೊಡೆದಿದ್ದು, 55 ರನ್ ಹೊಡೆದಿದ್ದು ಒಂದು ಇತಿಹಾಸ. ಅದು ಮಧ್ಯದಾಗೆ 3 ದಾಖಲೆಗಳಾಗ್ತಾ ಇದ್ದಾವೆ. ಸತತ 2ನೇ ಬಾರಿಗೆ ಗೆದ್ದಿದ್ದು ಯಾವ ಜಗದ ರಾಷ್ಟ್ರವೂ ಸಾಧ್ಯ ಇಲ್ಲ. ಬೆನ್ನಿಂದ ಸತತ 2 ವಿಶ್ವಕಪ್ಗಳನ್ನು ಗೆದ್ದಿದ್ದು ಇಲ್ಲ. ಇನ್ನು ನಂತರದಲ್ಲ ಚುಟುಕು ಮಾದರಿಯಲ್ಲಿ ವಿಶ್ವಕಪ್ ಜಯಿಸಿದ ಮೊದಲ ಆತಿಥ್ಯ ತಂಡ. ಹೌದು, ಆತಿಥ್ಯ ಯಾವುದು ವಹಿಸ್ಕೊಂಡಿರ್ತದ ಅದು ಗೆಲ್ಲುವುದಿಲ್ಲ. ಮತ್ತೊಂದು ಯಾವುದು ಚುಟುಕು ನಿಮ್ಗೆ ಗೊತ್ತಲ್ಲ, ಇದು 2020. ಅದೇ ಕಾಲಕ್ಕೆ ಹಾಗೂ 3ನೇ ಸಲ ಚಾಂಪಿಯನ್ ಪಟ್ಟಕ್ಕೆ ಇರಿದ ಮೊದಲ ಬಳಗ. 3ನೇ ಸಲ. ಯಾಕಂದರೆ ಈ ಮೊದಲ ನಿಮಗೆ ಗೊತ್ತದ ನಮ್ಮ ಧೋನಿಯವರ ನಾಯಕತ್ವದಲ್ಲಿ ಯಾವ ರೀತಿಯಾಗಿ 2007ರಲ್ಲಿ ವಿಶ್ವವಿಜೇತ ಆಗಿತ್ತು ಅನ್ನೋದನ್ನು ಈ ಸಂದರ್ಭದಲ್ಲಿ ಮರಲಿಕ್ಕೆ ಆಗೋದಿಲ್ಲ. ಇವೆಲ್ಲ ಘಟನೆಗಳಿಂದಾಗಿ ಇವತ್ತು ವಿಶೇಷವಾಗಿ ಎಲ್ಲರೂ ನಮ್ಮ ದೇಶದ ತಂಡದ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಮತ್ತು ಈ ಸಲ ಇನ್ನೊಂದು ನೆನಪಿಸ್ಬೇಕಾಯಿತು. ಈ ಸಲ ಈ ಚುಟುಕು ಅಂದರೆ 2020ಗೆ 20 ದೇಶಗಳು ಇದರಲ್ಲಿ ಭಾಗವಹಿಸಿದ್ದು ಅಂತೇಳಿ, ಅಮೆರಿಕ ಸಹ ಇದರಲ್ಲಿ ಭಾಗವಹಿಸಿತ್ತು ಅನ್ನುವಂಥದ್ದು. ವಿಶ್ವದ ಬೇರೆ ಕಡೆ ಎಲ್ಲ ರಾಷ್ಟ್ರಗಳಲ್ಲೂ ಇದ್ರ ಬಗ್ಗೆ ಆಸಕ್ತಿ ಮೂಡ್ತಾ ಇದೆ. ಯುರೋಪದಲ್ಲೂ ಆಗಿರ್ಬೋದು, ಮತ್ತೊಂದು ರಾಷ್ಟ್ರಗಳಲ್ಲಿ ಆಗಿರ್ಬೋದು, ಇನ್ನಷ್ಟು ಏಷ್ಯಾಗಳಲ್ಲಿ ಇನ್ನಷ್ಟು ಬೆಳಿಬೇಕಾಗಿದೆ. ಚೈನಾ ಅದು ಇನ್ನುಳಿದ ರಾಷ್ಟ್ರಗಳಲ್ಲಿ ಬೆಳೀತದೆ ಇಂದಿಲ್ಲ ನಾಳೆ. ಅವರು ಇನ್ನೂ ಇದರಲ್ಲಿ ಇನ್ನೂ ಮಾಡಿಫಿಕೇಷನ್ ಮಾಡಬೇಕಾಗಿದೆ. ಯಾಕಂದ್ರೆ ಫುಟ್ಬಾಲ್ ಯಾಕೆ ವಿಶ್ವವ್ಯಾಪಿ ಆಗಿದೆ ಅಂದರೆ ಕೇವಲ 90 ನಿಮಿಷದಲ್ಲಿ ಆಟ ಮುಗಿದೋಗಿಬಿಡ್ತದೆ. ಆ ನೆಲೆಯಲ್ಲಿ ಇದನ್ನು ಇನ್ನೂ ಸ್ವಲ್ಪ ಪರಿಷ್ಕರಣೆ ಮಾಡಿ 90 ನಿಮಿಷದಲ್ಲಿ 2 ಮಗ್ಗರ ಆಟ ಆಗಬೇಕು. ಅದ್ರ 10 ತೋರಿ ಬರ್ಬೇಕಾ? ಹೌದೇನೋ ಅನ್ನಿಸ್ತದೆ. ಯಾಕಂದ್ರೆ ಜನಕ್ಕೆ ಇವತ್ತು ಸಮಯ ಇಲ್ಲ.
ಮೊದಲು 5 ದಿನ ನೋಡ್ತಾ ಇದ್ರು ಜನ. 5 ದಿನ, ಮೊದಲು 9 ದಿನ ಇತ್ತು ಟೆಸ್ಟ್. ಸ್ಲೋ ಆಗಿ ಬಂದು ಹೋಗಿದ್ದು, ಅವ್ರು ಬ್ಯಾಟ್ ಮಾಡೋದು, ಫೀಲ್ಡರ್ಗಳು ಹಿಂಗೆ ಅಷ್ಟೇ ಬಗ್ಗೆ ನೋಡೋದು ಎಲ್ಲ ಇದ್ವಿ ನಾವು. ಚೆಂದ ಹಿಡ್ಲಿಕ್ಕೆ ಹೋಗಿ ಬಗ್ಗೆ ಬಿಡೋರು, ಹೀರೋಗಳಾಗಿ ಬಿಡ್ತಿದ್ವಿ ಕ್ರಿಕೆಟ್ನಲ್ಲಿ. ಹೀಗಾಗಿ ಟೆಸ್ಟ್ಗಳು ಬೇಜಾರಾಗ್ತಾ ಹೋದು. ಆಂಧ್ರ 5 ದಿನ ಬಂತು, ಆಂಧ್ರ ಈಗ 1 ದಿನ ಬಂತು. 1 ದಿನ ಹೋಗಿ 20 ಓವರ್ಗಳು. ಇನ್ನಿದು 10 ಆಗ್ಬೋದಾ ಅಂದ್ರೆ 90 ನಿಮಿಷ, ಅವ್ರು 45 ನಿಮಿಷ, ಇವ್ರು 45 ನಿಮಿಷದಲ್ಲೇ ಮುಗಿಸುವಂಥ ಒಂದು ವ್ಯವಸ್ಥೆನ ತರ್ಬೋದಾ ಅಂತೇಳಿ ಚಿಂತನೆ ಸಹಿತ ನಡೀತಾ ಇದ್ದಾವೆ. ಅದೇನೂ ಇರಲಿ, ಇವತ್ತು ಮಾತ್ರ ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ಕ್ಯಾಪ್ಟನ್ಶಿಪ್ದಲ್ಲಿ ಈ 3 ಜನ ದಿಗ್ಗಜ ಬ್ಯಾಟ್ಸ್ಮನ್ರು ಸಂಜು, ಅಭಿಷೇಕ್, ಇಶಾನ್ ಜಬರ್ದಸ್ತಾಗಿ ಆಡಿದ್ರು. ಅವ್ರ ಜೊತೆಗೆ ಬೌಲಿಂಗ್ ಸಹಿತ ಜಬರ್ದಸ್ತ್. ಬುಮ್ರಾನಂತೂ ಹೊಗಳದೇ ಉಳಿದವ್ರು ಯಾರೂ ಇಲ್ಲ. ಒಬ್ಬ ಅದ್ಭುತವಾದ ಬಾಲರ್ ನಮಗೆ ಭಾರತೀಯ ಸಿಕ್ಕಿದ್ದಾರೆ ಅನ್ನುವಂಥ ಮಾತಾರೆ. ಕಪಿಲ್ ದೇವ್ರ ನಂತರದಲ್ಲೇ ಈ ಹಿಂದೆ ಟೆಸ್ಟ್ಗಳಲ್ಲಿ ಚಂದ್ರಶೇಖರ್ ಅಂತಿದ್ದರು ಕರ್ನಾಟಕದವರು. ನೀವು ಎಲ್ಲ ನಾವು ನೆನಪಿಸ್ಕೊಂಡಾಗ ಇವತ್ತಿನ ಟೀಮ್ ಏನದಪ್ಪ ಅಂತಂದ್ರೆ ಸ್ಪಿನ್ ಇರಲಿ ಮತ್ತೇನು ಇರಲಿ, ಅಕ್ಷರ್ ಪಟೇಲ್ ಸಹಿತ ಭಾಳ ಸುಂದರವಾದ ಬಾಲ್ ಮಾಡಿದ್ರು, ಫೀಲ್ಡ್ ಮಾಡಿದರು, ಒಂದು ಕ್ಯಾಚ್ ಡ್ರಾಪ್ ಮಾಡಿದ್ರು, ಮತ್ತೊಂದ್ರೆ ಭಾಳ ಅದ್ಭುತವಾಗಿ ಹಿಡಿದ್ರು. ಡ್ರಾಪ್ ಪ್ಲಸ್ ಮತ್ತು ಮೈನಸ್ ಎರಡೂ ಇರ್ತಾವಿಲ್ಲ ಅಂತಲ್ಲ. ಈ ನೆನಗಟ್ಟಿನಲ್ಲೇ ನಿನ್ನೆ ನಡೆದಂತಹ ಒಂದು ಏನು ಸಮರ, ಅದರ ನ್ಯೂಜಿಲೆಂಡ್ದವ್ರು ಸಪ್ಪೆ ಆಗಿ ಹೋಗ್ಬಿಟ್ರು ಇವರ ಈ ಧಾಡ್ಸಿ ಬ್ಯಾಟಿಂಗಿಗೆ ಬಾಲಿಂಗಿಗೆ. ಅವರು ಸಹ ಶಿಸ್ತಿನ ಸಿಪಾಯಿಗಳು, ಅದರಲ್ಲಿ 2 ಮಾತಿಲ್ಲ. ಸೋತಿದ್ದಾರೆ ಅಂತೇಳಿ ಟೀಕೆ ಮಾಡುವಂಥದ್ದಲ್ಲ. ಸೋಲು ಗಿರು ಪಾರ್ಟ್ ಆ್ಯಂಡ್ ಪಾರ್ಟ್ಸ್ ಆಫ್ ದ ಲೈಫ್. ಅದು ಹಿಂದೆ ನಿನ್ನೆ ಸೋತಿರಬಹುದು, ಒಳ್ಳೆ ಆಟ ಆಡಲಾರ್ದು, ಆದರೆ ಒಳ್ಳೆ ಟೀಮ್ ಅದು. ಜಗದ ಬಲಿಷ್ಠ ಟೀಮ್ಗಳಲ್ಲಿ ಅದು ಒಂದು. ಬಲಿಷ್ಠ ಆಸ್ಟ್ರೇಲಿಯನ್ ಸೋಲಿಸಬಲ್ಲಂಥದ್ದು, ಬಲಿಷ್ಠ ಇಂಡಿಯಾ ಇದನ್ನು ಸೋಲಿಸಬಲ್ಲಂಥದ್ದು. ಈಗ ಹಿಂದೆ ಸೋಲಿಸಿದ 3-0 ಸಹಿತ ಸೋಲಿಸಿದ ಭಾರತವನ್ನು. ಇವೆಲ್ಲನೂ ಗಮನದಲ್ಲಿಡಬೇಕಾಗ್ತದೆ. ಸೋತಾಗ ಅವ್ರ ಬಗ್ಗೆ ಸಣ್ಣದಾಗಿ ಮಾತಾಡೋದು, ಗೆದ್ದ ನಮ್ಮ ಬಗ್ಗೆ ಭಾಳ ದೊಡ್ಡದಾಗಿ ಮಾತಾಡೋದು, ಅಥವಾ ಸೋತ ನಮ್ಮವರು ಟೀಕೆ ಮಾಡೋದು ಬಿಡಬೇಕಾಗಿದೆ. ನಾವು ಹೊಸ ಪದ್ಧತಿನ ಕಲಿಬೇಕಾಗಿದೆ. ಇವತ್ತು ಪಾಕ್ ಮತ್ತು ಭಾರತದಲ್ಲೇ 2 ಕಡೆ ಇಲ್ಲಿ ಆಟಗಾರ ಪಾಪ ಭಯ ಪಡ್ತಾರೆ. ಅದರಲ್ಲೂ ಪಾಕ್ ಮತ್ತು ಭಾರತದ ಅಥವಾ ಇಂಡಿಯಾ ಮಧ್ಯದಲ್ಲಿ ನಡೀತಂಥ ಕ್ರಿಕೆಟ್ ಬಂದಾಗ ಯಾರೋ ಸೋತರು ಆ ದೇಶಗಳಲ್ಲಿ ಅವ್ರನ್ನ ಟೀಕಿಸುವಂಥದ್ದು, ಬೈಯುವಂಥದ್ದು ನಾವು ನೋಡ್ತಾ ಇದ್ವಿ. ಅದು ಆಗಬಾರ್ದು. ಕ್ರೀಡೆಯಾಗಿ ತೆಗೆದುಕೊಳ್ಳುವಂಥ ಪ್ರವೃತ್ತಿ ಬೆಳೀಬೇಕಾಗಿದೆ. ಈ ಅತಿ ರಾಷ್ಟ್ರಾಭಿಮಾನ, ಅತಿಯಾದಂಥ ಕೆಲವೊಂದು ಭಾವನೆಗಳು ನಾವು ಸಹಿತ ಪ್ರೇಕ್ಷಕರಾಗ ಸ್ಪಂದಿಸಬೇಕಾಗಿದೆ. ಆಟ ಸ್ವೀಕಾರ ಮಾಡಿ ಗೆದ್ದಾಗ ಖುಷಿ ಪಡುವಂಥದ್ದು, ಸೋತಾಗ ನೋವು ಆಗ್ತದೆ ಇಲ್ಲ ಅಂತಲ್ಲ, ಅದಕ್ಕೆ ಸ್ಪಂದಿಸುವಂಥ ರೀತಿ ತಪ್ಪದ. ಇರಲಿ, ಪಾಕಿಸ್ತಾನದಲ್ಲೂ ಅದ ಪರಿಸ್ಥಿತಿ ಅದ. ಅದು ಭಾರತದ ವಿರುದ್ಧ ಸೋತರಂತೂ ಆ ದೇಶದಲ್ಲೇ ಪಾಪ ಆಟಗಾರ ಪರಿಸ್ಥಿತಿ ನಮ್ಮಲ್ಲಿಗಿಂತೂ ಕಷ್ಟ. ನಮ್ಮಲ್ಲಿ ಅಡ್ಡಿ ಇಲ್ಲ, ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ ಏನೋ ಒಂದಿಷ್ಟು ಬೈಕೊಂಡು ಗಪ್ಪನೆ ನಮ್ಮ ಟಿ ವಿಗಳನ್ನ ಬಂದು ನೋಡ್ಕೊಂಡು ಕೂಡ್ತಾರೆ. ಅವ್ರ ಆಟಗಾರರಿಗೆ ಬೆನ್ನು ಹೊತ್ತಂಥ ಪ್ರವೃತ್ತಿ ಅಲ್ಲದಂತ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಒಟ್ಟಾರೆಯಾಗಿ ಇದು ಕ್ರೀಡೆ ಜಗತ್ ಪ್ರಸಿದ್ಧ ಕ್ರೀಡೆ ಆಗ್ತಾ ಇದೆ. ಇದು ಇದಕ್ಕಿನ್ನೂ ಹಲವು ಆಯಾಮಗಳ ಈ ಒಂದು 2020ಗೆ ಆಗಬೇಕಾಗ್ಯದ. 10 ಆದ್ರೂ ಇನ್ನೂ ಉತ್ತಮ ಇನ್ನೊಂದು ಅನಿಸ್ತದೆ. ಎಲ್ಲರಿಗೂ 1 ಓವರ್ ಸಿಗುವಂಥದ್ದು, 1-2 ಓವರ್ಗಳು ಜೊತೆಗೆ ಅಷ್ಟರಲ್ಲೇ ಏನು ತನ್ನ ಬ್ಯಾಟಿಂಗ್ ಪ್ರತಿಭೆಯನ್ನು ತೋರಿಸುವಂಥದ್ದು. ಅಂದ್ರೆ ಒಂದಿತ್ತು ಬಾಲರ್ಗೂ ಸಿಗ್ತದ. 5 ಮಂದಿ ಬಾಲರ್ಗೆ 5 ಮಂದಿ ಬ್ಯಾಟ್ಸ್ಮನ್ಗಳಿಗೆ ಒಬ್ಬ ವಿಕೆಟ್ ಕೀಪರ್ ಇದ್ದೇ ಇರ್ತಾನೆ. ಆ ನೆಲೆಯಲ್ಲೇ ಇದು ಇನ್ನಷ್ಟು ಪರಿಷ್ಕರಣೆ ಆದ್ರೆ ಇನ್ನಷ್ಟು ವಿಶ್ವವ್ಯಾಪಿ ಆಗ್ಬೋದು. ಇದು ಅವ್ರು ಟೆಸ್ಟು ಇಷ್ಟು ಇರಲಿ, ಅವ್ರು ನಡೀತಾ ಹೋಗಿ ಅದನ್ನು 2 ಮಾತಿಲ್ಲ ನಡೀತಾ ಇರಬೇಕು. ಅವು ಯಾರು ಖಾಲಿ ಇರ್ತಾರೆ ಮತ್ತೇನೋ ಮಾಡ್ತಾರೆ ಅವ್ರಿಗೆ. ಆದರೆ ಇವತ್ತು ವಿಶ್ವ ಏನಾಗ್ಯದಪ್ಪ ಅಂದ್ರೆ ಕ್ವಿಕ್ ಎಲ್ಲ ಕ್ವಿಕ್. ಇವತ್ತು ನೋಡಿರಿ, ನಾವು ಒಂದು ಉದ್ದದ ಒಂದು 20 ನಿಮಿಷದ ಕಾರ್ಯಕ್ರಮ ಮಾಡಿದ್ರೆ ವಿಶೇಷ ನೋಡೋರು ಕಡಿಮೆ. ಬಿಡಪ್ಪ ಅದೇನೋ ಹೇಳ್ತಾ ಇದ್ದಾರೆ ಅಂತ. ಅದೇ ಒಂದು 5-10 ನಿಮಿಷ ನಾವು ಹೇಳ್ಬೇಕಾಗಿದ್ದು ಹೇಳಿಬಿಟ್ರೆ ನೋಡುವಂಥ ಜನ ಹೆಚ್ಚಾಗ್ತಾ ಇದ್ದಾರೆ. ಇವತ್ತೆಲ್ಲ ಎಲ್ಲರೂ ಶಾರ್ಟ್. ಹೀಗಾಗಿ ನಮ್ಮ ಡಿಜಿಟಲ್ ಮೀಡಿಯಾಗೆ ಎಲ್ಲದ ಮಹತ್ವ ಬಂದದ್ದು ಅಷ್ಟು ಸತ್ಯ. ಏನೋ ಇರಲಿ, ಭಾರತ ಇವತ್ತು ಸಾಮ್ರಾಟ ಆಗ್ಯದ. 2020ಯಲ್ಲೇ 3 ಸಲ ಗೆದ್ದದ, 2 ಸಲ ರೆಗ್ಯುಲರ್ ಆಗಿ ಗೆದ್ದದ. ಹೀಗಾಗಿ ನಮ್ಮ ಸೂರ್ಯಕುಮಾರ್ ಅವ್ರ ತಂಡ ಯಾವಾಗಲೂ ಸ್ಮರಣೀಯ ಉಳಿಯುವಂಥದ್ದು. ಇವತ್ತು ಅನೇಕ ಇದರಲ್ಲಿ ನಮ್ಮಲ್ಲಿ ಮ್ಯಾಚ್ ಸೀರೀಸ್ ಅವೆಲ್ಲ ಹಾಕಿದ್ದಾರೆ. ಅದಂತ ಯಾರು ಚೆನ್ನಾಗಿ ಹೇಳಿದ್ರೆ ಅವ್ರು ಹಾಕಿ ಆಗ್ತಿರ್ತಾರೆ. ಮತ್ತು ಬೇರೆ ಆದರೆ ಭಾರತ ಎಲ್ಲಕ್ಕಿಂತ ಮೀರೆ ಈ ಕಪ್ಪನ್ನು ಒಂದು ಸಂಘಟಿತವಾಗಿ ಗೆದ್ದದ್ದು ಅನ್ನೋದು ನಡಕೊಂದಷ್ಟು ಧ್ವನಿಗಳು ಎದ್ದಿದ್ದು. ಇಲ್ಲಪ್ಪ ಸಂಘಟನೆ ಇಲ್ಲ, ಒಗ್ಗಟ್ಟಿಲ್ಲ ನಮ್ಮ ಟೀಮಿನಲ್ಲಿ ಅಂತೀವಿ. ಬಟ್ ಈ ಮ್ಯಾಚಲ್ಲಿ ಮಾತ್ರ ಈ ಕಳೆದ ಈ ಸೀಸನ್ದಲ್ಲೇ ಅಲ್ಲಿ ಹೆಚ್ಚಿಗೆ ನಾವು ಒಗ್ಗಟ್ಟನ್ನು ಕಾಣ್ತಾ ಇದ್ದೀವಿ. ಅದೇ ಮುಖ್ಯ ಇರ್ತದೆ. ಇದು 11 ಜನರ ಆಟ, ಒಬ್ಬಂದಲ್ಲ. ಇದರಲ್ಲಿ ಒಬ್ಬ ಫೇಲ್ ಆಗ್ಬೋದು, ಅದು ಎಲ್ಲರೂ ಅಂತಲ್ಲ. ಎಲ್ಲರೂ ಕೂಡಿ ಜಂಟಿಯಾಗಿ ಸಮರವನ್ನು ಸಾರಿದರೆ ಈ ಸಿಕ್ಕಂಥ ಗೆಲುವುಗಳು ನಿರಂತರವಾಗಿ ಮುಂದುವರಿತಾ ಹೋಗ್ತಾ ಇರ್ತವೆ ಅಂತ ಹೇಳ್ತಾ, ಕೊನೆಗೆ ಈ ಆಡಿದಂಥ ಈ 3 ಜನ ಬ್ಯಾಟ್ಸ್ಮನ್ಗಳಾಗಿರ್ಬೋದು, ಬೌಲರ್ಸ್ ಆಗಿರ್ಬೋದು, ಅವ್ರು ಸಪೋರ್ಟ್ ಮಾಡಿದಂಥ ಫೀಲ್ಡರ್ಸ್ಗಳಾಗಿರ್ಬೋದು, ಜನನೂ ಆಗಿರ್ಬೋದು, ಎಲ್ಲರೂ ಇವತ್ತು ಖುಷಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ನೆನೆಸ್ಬೇಕಾಗಿತ್ತು, ನೆನೆಸಿದ್ವಿ. ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಬಿಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ದೇಶ ತರ ಸತ್ಯ ಕೈಗೊಂಡು ವಂದನೆಗಳು.